ಸರ್ಕಾರಿ ಸಭೆ ಸಮಾರಂಭಗಳಿಗೆ ಹೊಸ ರೂಲ್ಸ್. ಹೂಗುಚ್ಛ, ಹಾರ, ತುರಾಯಿ, ಹಣ್ಣಿನ ಬುಟ್ಟಿಗೆ ಬ್ರೇಕ್, ಶಾಲು, ನೆನಪಿನ ಕಾಣಿಕೆಗೂ ಸರ್ಕಾರ ಕಡಿವಾಣ. ಕಾಣಿಕೆ ಬದಲಾಗಿ ಕನ್ನಡ ಪುಸ್ತಕ ನೀಡುವಂತೆ ಸೂಚನೆ ಕೊಟ್ಟಿದೆ. ಕನ್ನಡದ ಪುಸ್ತಕಗಳನ್ನು ನೀಡಬೇಕು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸರ್ಕಾರಿ ಸಭೆ ಸಮಾರಂಭಗಳಿಗೆ ಸರ್ಕಾರ ಈಗ ಹೊಸ ರೂಲ್ಸ್ ಮಾಡ್ತಾ ಇದೆ. ಹೂಗುಚ್ಛ, ಹಾರ, ತುರಾಯಿ, ಹಣ್ಣಿನ ಬುಟ್ಟಿ ಇದ್ಯಾವುದು ತರಬೇಡಿ ಅಂತ ಹೇಳ್ತಾ ಇದೆ. ಹೂಗುಚ್ಛ, ಹಾರ, ಶಾಲು, ನೆನಪಿನ ಕಾಣಿಕೆ, ಕಿರೀಟ ಮತ್ತೊಂದು ಅವೆಲ್ಲ ಏನು ಕೊಡಬೇಡಿ, ಬದಲಾಗಿ ಕನ್ನಡ ಪುಸ್ತಕವನ್ನ ಕಾಣಿಕೆಯಾಗಿ ಕೊಡಿ ಅಂತ ಸರ್ಕಾರ ಹೊಸ ಸೂಚನೆಯನ್ನ ಕೊಡ್ತಾ ಇದೆ. ಭಯೋತ್ಪಾದನಾ ಚಟುವಟಿಕೆಗೆ ಕಾಂಗ್ರೆಸ್ ಹೊಣೆ. ಬಿಜೆಪಿ ಎಂಎಲ್ಸಿ ಸಿಎನ್ ರವಿಕುಮಾರ್ ದಾಳಿ ನಡೆಸಿದ್ದಾರೆ. ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಇದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷವೇ ಹೊಣೆ ಹೊರಬೇಕು. ತುಷ್ಟೀಕರಣ ನೀತಿಯಿಂದಾಗಿ ಈ ರೀತಿ ಆಗಿದೆ ಅಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿದ್ದಾರೆ. ತಾವೇ ಬೆಳೆಸಿದ ಭಯೋತ್ಪಾದಕ ಸಂಘಟನೆಗಳಿಂದಲೇ ಅವರು ಬಲಿಯಾದರು ಅನ್ನುವಂತ ವಿಚಾರ ತಮಗೆ ಗೊತ್ತಿದೆಯಾ? ಇನ್ನೂ ಒಂದೆರಡು ಸಂಗತಿನ ನಾನು ಹೇಳ್ತೇನೆ. ಇಡೀ ದೇಶದಾದ್ಯಂತ ಭಯೋತ್ಪಾದಕ ಸಂಘಟನೆಗಳಿಗೆ ಆಶ್ರಯವನ್ನು ಕೊಟ್ಟಂತವ್ರು ಯಾರು? ಲಾಲನೆ ಪಾಲನೆ ಪೋಷಣೆಯನ್ನ ಮಾಡುವಂತವ್ರು ಯಾರು ಅನ್ನುವಂಥದ್ದನ್ನ ಕಾಂಗ್ರೆಸ್ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ತಾವೇ ಬೆಳೆಸಿದ ಭಯೋತ್ಪಾದಕ ಸಂಘಟನೆಗಳಿಂದಲೇ ಅವರು ಬಲಿಯಾದರು ಅನ್ನುವಂತ ವಿಚಾರ. ಸರ್ಕಾರಿ ಸಭೆ ಸಮಾರಂಭಗಳಿಗೆ ಹೊಸ ರೂಲ್ಸ್. ಹೂಗುಚ್ಛ, ಹಾರ, ತುರಾಯಿ, ಹಣ್ಣಿನ ಬುಟ್ಟಿಗೆ ಬ್ರೇಕ್, ಶಾಲು, ನೆನಪಿನ ಕಾಣಿಕೆಗೂ ಸರ್ಕಾರ ಕಡಿವಾಣ. ಕಾಣಿಕೆ ಬದಲಾಗಿ ಕನ್ನಡ ಪುಸ್ತಕ ನೀಡುವಂತೆ ಸೂಚನೆ ಕೊಟ್ಟಿದೆ. ಕನ್ನಡದ ಪುಸ್ತಕಗಳನ್ನು ನೀಡಬೇಕು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸರ್ಕಾರಿ ಸಭೆ ಸಮಾರಂಭಗಳಿಗೆ ಸರ್ಕಾರ ಈಗ ಹೊಸ ರೂಲ್ಸ್ ಮಾಡ್ತಾ ಇದೆ. ಹೂಗುಚ್ಛ, ಹಾರ, ತುರಾಯಿ, ಹಣ್ಣಿನ ಬುಟ್ಟಿ ಇದ್ಯಾವುದು ತರಬೇಡಿ ಅಂತ ಹೇಳ್ತಾ ಇದೆ. ಹೂಗುಚ್ಛ, ಹಾರ, ಶಾಲು, ನೆನಪಿನ ಕಾಣಿಕೆ, ಕಿರೀಟ ಮತ್ತೊಂದು ಅವೆಲ್ಲ ಏನು ಕೊಡಬೇಡಿ, ಬದಲಾಗಿ ಕನ್ನಡ ಪುಸ್ತಕವನ್ನ ಕಾಣಿಕೆಯಾಗಿ ಕೊಡಿ ಅಂತ ಸರ್ಕಾರ ಹೊಸ ಸೂಚನೆಯನ್ನ ಕೊಡ್ತಾ ಇದೆ. ಭಯೋತ್ಪಾದನಾ ಚಟುವಟಿಕೆಗೆ ಕಾಂಗ್ರೆಸ್ ಹೊಣೆ. ಬಿಜೆಪಿ ಎಂಎಲ್ಸಿ ಸಿಎನ್ ರವಿಕುಮಾರ್ ದಾಳಿ ನಡೆಸಿದ್ದಾರೆ. ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಇದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷವೇ ಹೊಣೆ ಹೊರಬೇಕು. ತುಷ್ಟೀಕರಣ ನೀತಿಯಿಂದಾಗಿ ಈ ರೀತಿ ಆಗಿದೆ ಅಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿದ್ದಾರೆ. ತಾವೇ ಬೆಳೆಸಿದ ಭಯೋತ್ಪಾದಕ ಸಂಘಟನೆಗಳಿಂದಲೇ ಅವರು ಬಲಿಯಾದರು ಅನ್ನುವಂತ ವಿಚಾರ ತಮಗೆ ಗೊತ್ತಿದೆಯಾ? ಇನ್ನೂ ಒಂದೆರಡು ಸಂಗತಿನ ನಾನು ಹೇಳ್ತೇನೆ. ಇಡೀ ದೇಶದಾದ್ಯಂತ ಭಯೋತ್ಪಾದಕ ಸಂಘಟನೆಗಳಿಗೆ ಆಶ್ರಯವನ್ನು ಕೊಟ್ಟಂತವ್ರು ಯಾರು? ಲಾಲನೆ ಪಾಲನೆ ಪೋಷಣೆಯನ್ನ ಮಾಡುವಂತವ್ರು ಯಾರು ಅನ್ನುವಂಥದ್ದನ್ನ ಕಾಂಗ್ರೆಸ್ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ತಾವೇ ಬೆಳೆಸಿದ ಭಯೋತ್ಪಾದಕ ಸಂಘಟನೆಗಳಿಂದಲೇ ಅವರು ಬಲಿಯಾದರು ಅನ್ನುವಂತ
ವಿಚಾರ. ಸರ್ಕಾರಿ ಸಭೆ ಸಮಾರಂಭಗಳಿಗೆ ಹೊಸ ರೂಲ್ಸ್. ಹೂಗುಚ್ಛ, ಹಾರ, ತುರಾಯಿ, ಹಣ್ಣಿನ ಬುಟ್ಟಿಗೆ ಬ್ರೇಕ್, ಶಾಲು, ನೆನಪಿನ ಕಾಣಿಕೆಗೂ ಸರ್ಕಾರ ಕಡಿವಾಣ. ಕಾಣಿಕೆ ಬದಲಾಗಿ ಕನ್ನಡ ಪುಸ್ತಕ ನೀಡುವಂತೆ ಸೂಚನೆ ಕೊಟ್ಟಿದೆ. ಕನ್ನಡದ ಪುಸ್ತಕಗಳನ್ನು ನೀಡಬೇಕು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸರ್ಕಾರಿ ಸಭೆ ಸಮಾರಂಭಗಳಿಗೆ ಸರ್ಕಾರ ಈಗ ಹೊಸ ರೂಲ್ಸ್ ಮಾಡ್ತಾ ಇದೆ. ಹೂಗುಚ್ಛ, ಹಾರ, ತುರಾಯಿ, ಹಣ್ಣಿನ ಬುಟ್ಟಿ ಇದ್ಯಾವುದು ತರಬೇಡಿ ಅಂತ ಹೇಳ್ತಾ ಇದೆ. ಹೂಗುಚ್ಛ, ಹಾರ, ಶಾಲು, ನೆನಪಿನ ಕಾಣಿಕೆ, ಕಿರೀಟ ಮತ್ತೊಂದು ಅವೆಲ್ಲ ಏನು ಕೊಡಬೇಡಿ, ಬದಲಾಗಿ ಕನ್ನಡ ಪುಸ್ತಕವನ್ನ ಕಾಣಿಕೆಯಾಗಿ ಕೊಡಿ ಅಂತ ಸರ್ಕಾರ ಹೊಸ ಸೂಚನೆಯನ್ನ ಕೊಡ್ತಾ ಇದೆ. ಭಯೋತ್ಪಾದನಾ ಚಟುವಟಿಕೆಗೆ ಕಾಂಗ್ರೆಸ್ ಹೊಣೆ. ಬಿಜೆಪಿ ಎಂಎಲ್ಸಿ ಸಿಎನ್ ರವಿಕುಮಾರ್ ದಾಳಿ ನಡೆಸಿದ್ದಾರೆ. ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಇದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷವೇ ಹೊಣೆ ಹೊರಬೇಕು. ತುಷ್ಟೀಕರಣ ನೀತಿಯಿಂದಾಗಿ ಈ ರೀತಿ ಆಗಿದೆ ಅಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿದ್ದಾರೆ. ತಾವೇ ಬೆಳೆಸಿದ ಭಯೋತ್ಪಾದಕ ಸಂಘಟನೆಗಳಿಂದಲೇ ಅವರು ಬಲಿಯಾದರು ಅನ್ನುವಂತ ವಿಚಾರ ತಮಗೆ ಗೊತ್ತಿದೆಯಾ? ಇನ್ನೂ ಒಂದೆರಡು ಸಂಗತಿನ ನಾನು ಹೇಳ್ತೇನೆ. ಇಡೀ ದೇಶದಾದ್ಯಂತ ಭಯೋತ್ಪಾದಕ ಸಂಘಟನೆಗಳಿಗೆ ಆಶ್ರಯವನ್ನು ಕೊಟ್ಟಂತವ್ರು ಯಾರು? ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿದಂತವ್ರು ಯಾರು ಅನ್ನುವಂಥದ್ದನ್ನ ಕಾಂಗ್ರೆಸ್ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ತಾವೇ ಬೆಳೆಸಿದ ಭಯೋತ್ಪಾದಕ ಸಂಘಟನೆಗಳಿಂದಲೇ ಅವರು ಬಲಿಯಾದರು ಅನ್ನುವಂತ ವಿಚಾರ. ಸರ್ಕಾರಿ ಸಭೆ ಸಮಾರಂಭಗಳಿಗೆ ಹೊಸ ರೂಲ್ಸ್. ಹೂಗುಚ್ಛ, ಹಾರ, ತುರಾಯಿ, ಹಣ್ಣಿನ ಬುಟ್ಟಿಗೆ ಬ್ರೇಕ್, ಶಾಲು, ನೆನಪಿನ ಕಾಣಿಕೆಗೂ ಸರ್ಕಾರ ಕಡಿವಾಣ. ಕಾಣಿಕೆ ಬದಲಾಗಿ ಕನ್ನಡ ಪುಸ್ತಕ ನೀಡುವಂತೆ ಸೂಚನೆ ಕೊಟ್ಟಿದೆ. ಕನ್ನಡದ ಪುಸ್ತಕಗಳನ್ನು ನೀಡಬೇಕು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸರ್ಕಾರಿ ಸಭೆ ಸಮಾರಂಭಗಳಿಗೆ ಸರ್ಕಾರ ಈಗ ಹೊಸ ರೂಲ್ಸ್ ಮಾಡ್ತಾ ಇದೆ. ಹೂಗುಚ್ಛ, ಹಾರ, ತುರಾಯಿ, ಹಣ್ಣಿನ ಬುಟ್ಟಿ ಇದ್ಯಾವುದು ತರಬೇಡಿ ಅಂತ ಹೇಳ್ತಾ ಇದೆ. ಹೂಗುಚ್ಛ, ಹಾರ, ಶಾಲು, ನೆನಪಿನ ಕಾಣಿಕೆ, ಕಿರೀಟ ಮತ್ತೊಂದು ಅವೆಲ್ಲ ಏನು ಕೊಡಬೇಡಿ, ಬದಲಾಗಿ ಕನ್ನಡ ಪುಸ್ತಕವನ್ನ ಕಾಣಿಕೆಯಾಗಿ ಕೊಡಿ ಅಂತ ಸರ್ಕಾರ ಹೊಸ ಸೂಚನೆಯನ್ನ ಕೊಡ್ತಾ ಇದೆ. ಭಯೋತ್ಪಾದನಾ ಚಟುವಟಿಕೆಗೆ ಕಾಂಗ್ರೆಸ್ ಹೊಣೆ. ಬಿಜೆಪಿ ಎಂಎಲ್ಸಿ ಸಿಎನ್ ರವಿಕುಮಾರ್ ದಾಳಿ ನಡೆಸಿದ್ದಾರೆ. ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಇದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷವೇ ಹೊಣೆ ಹೊರಬೇಕು. ತುಷ್ಟೀಕರಣ ನೀತಿಯಿಂದಾಗಿ ಈ ರೀತಿ ಆಗಿದೆ ಅಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿದ್ದಾರೆ. ತಾವೇ ಬೆಳೆಸಿದ ಭಯೋತ್ಪಾದಕ ಸಂಘಟನೆಗಳಿಂದಲೇ ಅವರು ಬಲಿಯಾದರು ಅನ್ನುವಂತ ವಿಚಾರ ತಮಗೆ ಗೊತ್ತಿದೆಯಾ? ಇನ್ನೂ ಒಂದೆರಡು ಸಂಗತಿನ ನಾನು ಹೇಳ್ತೇನೆ. ಇಡೀ ದೇಶದಾದ್ಯಂತ ಭಯೋತ್ಪಾದಕ ಸಂಘಟನೆಗಳಿಗೆ ಆಶ್ರಯವನ್ನು ಕೊಟ್ಟಂತವ್ರು ಯಾರು? ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿದಂತವ್ರು ಯಾರು ಅನ್ನುವಂಥದ್ದನ್ನ ಕಾಂಗ್ರೆಸ್ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ತಾವೇ ಬೆಳೆಸಿದ ಭಯೋತ್ಪಾದಕ ಸಂಘಟನೆಗಳಿಂದಲೇ ಅವರು ಬಲಿಯಾದರು ಅನ್ನುವಂತ ವಿಚಾರ